ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 57. ತನ್ನ ಬಗ್ಗೆಯೆಲ್ಲ ಹೇಳಿ ಮೌನವಾಗಿದ್ದ ಸಾಮ್ರಾಟ್ ಬಳಿ ಬಂದ ರಜನಿ, ಎಲ್ಲ ಮರೆತು ಬಿಡು ಸಾಮ್ರಾಟ್. ಇಂಗ್ಲೆಂಡಿನಿಂದ ಬರುವಾಗ ಹೇಗೆ ಎಲ್ಲ ಮರೆತು ಬಂದಿದ್ದೀಯೋ ಹಾಗೆಯೇ ಇದ್ದು ಬಿಡು ಎಂದವರನ್ನು ಬರಸೆಳೆದು ತಬ್ಬಿದ ಸಾಮ್ರಾಟ್ ದುಃಖದ ಕಟ್ಟೆ ಹೊಡೆದಿತ್ತು. ಅವರ ಪಕ್ಕ ಬಂದ ವಾಸುದೇವ್ ಸಾಮ್ರಾಟ್ ಬೆನ್ನು ತಟ್ಟಿ, ಹೆಣ್ಣು ಮಕ್ಕಳ ಹಾಗೆ ಎಷ್ಟು ಅಳುತ್ತೀಯೋ ಮಾರಾಯ. ಕೊನೆಗೂ ನಿನ್ನೆಲ್ಲ ನೋವು ಯಾತನೆಗಳನ್ನು ಹೇಳಿಕೊಂಡು ಹೃದಯದ ಭಾರ ಕಡಿಮೆಯಾಗಿರಬೇಕಲ್ಲ. ಡ್ಯಾಡ್, ಸಾವು, ಶ್ರೀನಿಧಿ ಎಲ್ಲವನ್ನು ಮರೆತು ಬಿಡು. ಸ್ಟಾರ್ಟ್ ಎ ನ್ಯೂ ಜರ್ನಿ, ಓಕೆ ಎನ್ನುತ್ತಾ ಅವನ ಹಣೆಗೆ ಮುತ್ತಿಟ್ಟು ಅವನನ್ನು ಆಲಿಂಗಿಸಿದರು. ಸಿಂಚನ ದೂರದಲ್ಲೇ ನಿಂತು ಅವರನ್ನು ನೋಡುತ್ತಾ, ನನಗೂ ನಿನ್ನ ಬಳಿ ಮಾತನಾಡಲು ತುಂಬ ಇದೆ ಸಾಮ್ರಾಟ್, ಆದರೆ ಎಲ್ಲರ ಎದುರಲ್ಲ. ಒಮ್ಮೆ ನಿವಿ ಹುಷಾರಾಗಿ ಬರಲಿ, ಆಮೇಲೆ ಮಾತನಾಡುತ್ತೇನೆ ಎಂದುಕೊಂಡು ಸುಮ್ಮನಾದಳು. ಆರ್ಯ ಅಂತೂ ನಿವೇದಿತಾ ಕಡೆಯಿಂದ ಅವಳ ಹಾಗೂ ಸಾಮ್ರಾಟ್ ಕತೆ ತಿಳಿಯುವ ತನಕ ತಾನು ಸುಮ್ಮನಿದ್ದು ಬಿಡುತ್ತೇನೆ ಎಂದು ಗೆಳೆಯನಿಗೆ ಏನನ್ನೂ ಹೇಳದೆ ಮೌನಿಯಾಗಿ ನಿಂತಿದ್ದನು. ಎಲ್ಲರೂ ನಿವೇದಿತಾಳಿದ್ದ ICU ಪಕ್ಕ ಬಂದರು. ಅವರಿಗಾಗಿಯೇ ಕಾಯುತ್ತಿದ್ದ ತಾಹಿರಾ ವಾಸುದೇವ್ ಬಳಿ, ಸರ್, ನಿಮ್ಮ ಮಗಳು ಔಟ್ ಆಫ್ ಡೇಂಜರ್, ಬಟ್ ಮೊದಲೇ ಹೇಳಿದಂತೆ ಇನ್ನೂ 5 ದಿನ ICU ಅಲ್ಲೇ ಅಂಡರ್ ಅಬ್ಸರ್ವೇಷನ್ನಲ್ಲಿ ಇರುತ್ತಾಳೆ. ನಂತರ ವಾರ್ಡಿಗೆ ಶಿಫ್ಟ್ ಮಾಡುತ್ತೇವೆ. ಅವಳ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ 4 ದಿನಗಳ ಬಳಿಕ ಡಾಕ್ಟರ್ ಅಲೋಕ್ ಖುದ್ದಾಗಿ ನಿಮಗೆ ತಿಳಿಸುತ್ತಾರೆ. ಈಗ ಯಾರಾದರೂ ಒಬ್ಬರು ನನ್ನ ಜೊತೆ ಬನ್ನಿ, ಉಳಿದವರು ದೂರದಿಂದಲೇ ನಿವೇದಿತಾಳನ್ನು ನೋಡಬಹುದು ಎಂದವರ ಜೊತೆ ರಜನಿ ICU ಒಳಗಡೆ ಹೋದರು. ಆಯಾಸದಲ್ಲಿ ಕಣ್ತೆರೆದ ಮಗಳನ್ನು ನೋಡಿ ಅಳು ಬಂದರು. ಗಂಡ ಮಕ್ಕಳು ಕಾರಿನಲ್ಲಿ ಬರುವಾಗ ಯಾವುದೇ ಕಾರಣಕ್ಕೂ ನಿವೇದಿತಾಳನ್ನು ನೋಡಿ ಕಣ್ಣೀರಾಕಬಾರದೆಂದು ರಜನಿಗೆ ತಾಕೀತು ಮಾಡಿದ್ದರಿಂದ ಮಗಳ ಹತ್ತಿರ ಹೋಗಿ ಅವಳ ಕಿವಿಯ ಬಳಿ, ನಿವಿ, ಹೇಗಿದ್ದೀಯ ಕಂದ, ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ, ಬೇಗ ಆರೋಗ್ಯವಾಗಿ ಮನೆಗೆ ಬರಬೇಕು ನೀನು. ನೋಡಲ್ಲಿ, ನಿನ್ನನ್ನು ನೋಡಲು ಎಲ್ಲ ಬಂದಿದ್ದಾರೆ ಅನ್ನುತ್ತಾ ಬಾಗಿಲತ್ತ ಕೈ ತೋರಿಸಿದಾಗ ಅಲ್ಲಿರುವ ಎಲ್ಲರನ್ನೂ ನೋಡಿದವಳ ಕಣ್ಣಿಂದ ಕಣ್ಣೀರು ಹರಿದಿತ್ತು. ಅವಳ ಕಣ್ಣೀರೊರೆಸಿದ ರಜನಿ 1-5 ನಿಮಿಷ ಅವಳ ಜೊತೆಗಿದ್ದು ಹೊರಗಡೆ ಬಂದವರು ಗಂಡನ ಎದೆಗೊರಗಿ ಅತ್ತರು. ಹೆಂಡತಿಯನ್ನು ಸಮಾಧಾನಿಸಿ ಅಲ್ಲೇ ಇದ್ದ ತಾಹಿರಾ ಬಳಿ ಮಾತನಾಡಿದ ವಾಸುದೇವ್, ಮಗಳು ICU ಅಲ್ಲಿದ್ದ ಕಾರಣ ಮನೆಯವರ ಯಾರ ಅಗತ್ಯವೂ ಅಲ್ಲಿ ಇಲ್ಲವೆಂದ ತಾಹಿರಾ ಎಲ್ಲರನ್ನೂ ಮನೆಗೆ ಕಳುಹಿಸಿದರು. ಮನೆಗೆ ಬಂದ ವಾಸುದೇವ್ ಮಕ್ಕಳಲ್ಲಿ ನಾಳೆಯಿಂದ ಎಲ್ಲರೂ ಕಂಪನಿಗೆ ಬರಬೇಕೆಂದು ಹೇಳಿ ತಮ್ಮ ಕೋಣೆಯತ್ತ ನಡೆದರೆ ಸಾಮ್ರಾಟ್ ಆರ್ಯನ ಬಳಿ, ಆರ್ಯ ವಾಂಟ್ ಟು ಟಾಕ್ ವಿತ್ ಯು, ಕಮ್ ಅಂತ ಅವನನ್ನು ಕರೆದುಕೊಂಡು ತನ್ನ ಕೋಣೆಯತ್ತ ನಡೆದನು. ಕೋಣೆಯೊಳಗಡೆ ಬಂದ ಸಾಮ್ರಾಟ್ ಏನಾದರೂ ಹೇಳುವ ಮೊದಲೇ, ಸಾಮ್ರಾಟ್, ಮೊದಲು ನನ್ನ ಮಾತು ಕೇಳು. ಆರ್ಯಗೆ ನನ್ನೆಲ್ಲ ಫ್ಲ್ಯಾಶ್ಬ್ಯಾಕ್ ತಿಳಿದ ಮೇಲೆ ನನ್ನನ್ನು ಅವಾಯ್ಡ್ ಮಾಡಿ ಇಲ್ಲಿಂದ ವಾಪಸ್ ಇಂಗ್ಲೆಂಡಿಗೆ ಹೋಗಬಹುದು ಎಂದೆಲ್ಲ ನೀನು ಯೋಚಿಸಿದ್ದರೆ ಸಾರಿ ಮ್ಯಾನ್, ಯು ಆರ್ ಥಿಂಕಿಂಗ್ ರಾಂಗ್. ನೀನು ನನ್ನ ಜೊತೆ ಹೇಗಿದ್ದೆ ಎನ್ನುವುದು ನನಗೆ ಮುಖ್ಯವೇ ಹೊರತು ನಿನ್ನ ಪಾಸ್ಟ್ ಲೈಫ್ ಅಲ್ಲ. ನಿನ್ನ ಕಾಲೇಜ್ ಲೈಫ್ ಸ್ಟೋರಿ ಕೇಳಿ ಬೇಸರವಾಗಲಿಲ್ಲ, ಆದರೆ ನೀನು ಅಷ್ಟೊಂದು ಪ್ರೀತಿಸಿದ ನಿವಿಯನ್ನು ಅಂಕಲ್ ಡೆತ್ ಆದ ಮೇಲೆ ಒಮ್ಮೆಯಾದರೂ ಭೇಟಿಯಾಗಬಹುದಿತ್ತು ತಾನೇ. ನಿನ್ನನ್ನು ಅಷ್ಟೊಂದು ಪ್ರೀತಿಸಿದವಳಲ್ಲಿ ನೀನು ಪ್ರೀತಿಸಿ ಮೋಸ ಮಾಡಲಿಲ್ಲ ಎನ್ನುವುದನ್ನು ಹೇಗಾದರೂ ಅವಳಿಗೆ ಹೇಳಬೇಕಾಗಿತ್ತು. ಅಟ್ಲೀಸ್ಟ್ ಆ ಸಮರ್ಥ್ ಕುತ್ತಿಗೆ ಹಿಡಿದು ಅವಳೆದುರು ಅವನಿಂದಲೇ ನಿಜ ಕಕ್ಕಿಸಬೇಕಿತ್ತು. ಅದು ಬಿಟ್ಟು ಅನ್ಯಾಯವಾಗಿ ಅವಳ ಜೀವನದಲ್ಲಿ ಮೋಸಗಾರನಾಗಿ ಉಳಿದು ಬಿಟ್ಟೆಯಲ್ಲ, ಅದಕ್ಕೆ ಬೇಸರವಾಗುತ್ತಿದೆ ಎಂದ ಗೆಳೆಯನ ಮಾತಿಗೆ ನೋವಲ್ಲೇ ನಕ್ಕ ಸಾಮ್ರಾಟ್, ನೀನು ಹೇಳಿದ ಮಾತಿನಂತೆ ಒಮ್ಮೆಯಾದರೂ ಅವಳನ್ನು ಭೇಟಿಯಾಗಬೇಕೆಂದು ತುಂಬ ಸಲ ಪ್ರಯತ್ನಿಸಿದೆ, ಆದರೆ ಮೈ ಬ್ಯಾಡ್ ಲಕ್, ಅವಳ ಲೈಫಲ್ಲಿ ಚೀಟರ್ ಆಗಿಯೇ ಉಳಿದು ಬಿಟ್ಟೆ. ಒಂದು ವೇಳೆ ಸಮರ್ಥ್ನ ಜೊತೆ ಅಥವಾ ನಾನೊಬ್ಬನೇ ಶ್ರೀನಿಧಿಯನ್ನು ಭೇಟಿಯಾಗಿದ್ದರೂ ಅವಳು ನನ್ನನ್ನು ಪ್ರೀತಿಸುವುದು ದೂರದ ಮಾತು. ಮುಂದೆ ಯಾವತ್ತೂ ನಂಬುತ್ತಿರಲಿಲ್ಲ. ಕಾರಣ ಅವಳಲ್ಲಿ ಮುಚ್ಚಿಟ್ಟ ನನ್ನ ಪಾಸ್ಟ್ ಲೈಫ್. ಒಬ್ಬಳು ಹುಡುಗಿ ತಾನು ಪ್ರೀತಿಸಿದವನು ಎಂಥವನೇ ಆಗಿರಲಿ ಸಹಿಸಿಕೊಳ್ಳುತ್ತಾಳೆ, ಆದರೆ ಬೇರೆ ಹುಡುಗಿಯರ ಜೊತೆ ದೈಹಿಕ ಸಂಪರ್ಕದಲ್ಲಿದ್ದ ಎನ್ನುವುದನ್ನು ಅವಳು ಯಾವತ್ತೂ ಸಹಿಸಲ್ಲ. ಯಾಕೆಂದರೆ ಅವರೆಲ್ಲ ಸರ್ವಸ್ವ ನಾವಾಗಿರುವಾಗ ನಮ್ಮಿಂದಲೂ ಅವರು ಅದನ್ನೇ ಬಯಸುವುದು. ಶ್ರೀನಿಧಿ ಕೂಡ ಹಾಗೆಯೇ ಬಿಡು, ಅದರ ಬಗ್ಗೆ ಯೋಚಿಸಿದಷ್ಟು ನೋವಾಗುತ್ತದೆ. ನನಗಾದರೂ ಡ್ಯಾಡ್ ಬಿಟ್ಟು ಹೋದ ಮೇಲೆ ಫ್ಯಾಮಿಲಿ ಇದ್ದರು, ಆದರೆ ಶ್ರೀನಿಧಿ ಜೊತೆ
ಅಂಕಲಿಗೆ ಅವಳು ಬೆಂಗಳೂರಲ್ಲಿ ಸಿಕ್ಕಿದ್ದು, ಮಂಗಳೂರಲ್ಲಿ ಇದ್ದವಳು ಬೆಂಗಳೂರಲ್ಲಿ ಹೇಗೆ? ಮುಂದೆ ಓದಿ ಗೈನಕಾಲಜಿಸ್ಟ್ ಆಗಬೇಕೆಂದಿದ್ದವಳ ಕೈಯಲ್ಲಿ ಬಿಸಿನೆಸ್ ರಿಲೇಟೆಡ್ ಬುಕ್ ಯಾಕಿತ್ತು? ಆ ದಿನ ನನಗೆ ಮೋಸಗಾರನೆಂದು ಹೇಳಿ ನಮ್ಮಿಬ್ಬರ ಪ್ರೀತಿಗೆ ಇತಿಶ್ರೀ ಹಾಡಿ ಹೋದವಳು, ಆ ಎಲ್ಲ ಘಟನೆಗಳು ನಡೆದು 2 ವರ್ಷಗಳಾಗಿದ್ದರೂ ಆ ಪುಸ್ತಕದಲ್ಲಿ ನಮ್ಮಿಬ್ಬರ ಫೋಟೋವನ್ನು ಯಾಕೆ ಇಟ್ಟುಕೊಂಡಿದ್ದಳು? ಹೀಗೆ ಅವಳಲ್ಲಿ ಕೇಳಲು ತುಂಬ ಪ್ರಶ್ನೆಗಳಿವೆ ಆರ್ಯ. ಆದರೆ ಈಗ ಆ ಪ್ರಶ್ನೆಗಳಿಗೆ ಉತ್ತರ ಬೇಕಿಲ್ಲ. ಒಮ್ಮೆ ನಿವೇದಿತ ಆಗಿರುವ ನನ್ನ ಶ್ರೀನಿಧಿ ಆರೋಗ್ಯವಾಗಿ ಈ ಮನೆಗೆ ವಾಪಸ್ಸಾಗಲಿ, ಅಷ್ಟೇ ಸಾಕು. ಅಖಿಲ್ ಹೇಳಿದಂತೆ ಅವಳಾಗಿಯೇ ನಮ್ಮಿಬ್ಬರ ಬಗ್ಗೆ ಹೇಳುವ ತನಕ ಅವಳಲ್ಲಿ ನಾನೇನನ್ನೂ ಕೇಳುವುದಿಲ್ಲ ಎಂದ ಗೆಳೆಯನನ್ನು ನೋಡಿ ಅವನನ್ನು ಬರಸೆಳೆದು ತಬ್ಬಿಕೊಂಡು ನಿಮಿಷದ ಬಳಿಕ ದೂರ ಸರಿದ ಆರ್ಯ ಅವನ ತೇವವಾದ ಕಣ್ಣಂಚನ್ನು ನೋಡಿ, ಸಾಮ್ರಾಟ್, ಯು ಡಿಸರ್ವ್ ಹರ್ ಲವ್ ಮ್ಯಾನ್. ಈಗಲೂ ಅವಳನ್ನು ಹುಚ್ಚರಂತೆ ನೀನು ಪ್ರೀತಿಸುತ್ತಿದ್ದೀಯಾ ತಾನೇ? ಅಂದಾಗ, ಪ್ರೀತಿಸದೇ ಇರಲು ಅವಳನ್ನು ಯಾವಾಗ ಮರೆತಿದ್ದೆ ಹೇಳು? ನನ್ನ ಜೀವನದಲ್ಲಿ ಈ ಫ್ಯಾಮಿಲಿ, ನಿನ್ನ ಗೆಳೆತನ ಬಿಟ್ಟು ಬೆಸ್ಟ್ ಥಿಂಗ್ ಏನಾದರೂ ಇದೆ ಎಂದರೆ ಅದು ಶ್ರೀನಿಧಿ ಮತ್ತವಳ ಪ್ರೀತಿಯ ನೆನಪುಗಳು. ಐ ಆಲ್ವೇಸ್ ಲವ್ ಹರ್. ಇಲ್ಲಿಗೆ ಬರುವ ಮೊದಲು ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ ಎನ್ನುವ ಕೊರಗಿತ್ತು. ಆದರೆ ತನ್ನೆಲ್ಲ ನೆನಪುಗಳನ್ನು ಕಳೆದುಕೊಂಡು ಶ್ರೀನಿಧಿಯಿಂದ ನಿವೇದಿತ ಆಗಿ ಅಂಕಲ್ ಮಗಳಾಗಿ ಇರುವವಳನ್ನು ನೋಡಿ ಎಷ್ಟೊಂದು ಖುಷಿಯಾಗಿತ್ತು ಎಂದರೆ, ಕೊನೆಗೂ ಶ್ರೀನಿಧಿ ನನ್ನ ಶ್ರದ್ಧಾ ಅನಾಥಳಾಗಿ ಉಳಿದಿಲ್ಲ. ಅವಳಿಗೀಗ ಅಪ್ಪ, ಅಮ್ಮ, ಅಣ್ಣ, ತಂಗಿ ಎನ್ನುವ ತುಂಬು ಕುಟುಂಬವಿದೆ ಎನ್ನುವುದು ತಿಳಿದಾಗ ಮನಸ್ಸಿನಲ್ಲಿದ್ದ ಅಪರಾಧಿ ಭಾವ ಕಡಿಮೆಯಾಗಿತ್ತು. ಶ್ರೀನಿಧಿ ಮೊದಲಿನಿಂದಲೂ ಖುಷಿಯಲ್ಲಿರುವುದನ್ನು ನೋಡಿಯೇ ನಾನು ನಮ್ಮ ಇಬ್ಬರ ಗತ ಜೀವನದ ಬಗ್ಗೆ ಎಲ್ಲರಲ್ಲಿ ಮುಚ್ಚಿಟ್ಟು ಸಿಂಚು ಜೊತೆಗೆ ಮದುವೆಗೆ ಒಪ್ಪಿದ್ದು. ಆದರೆ ಆ ದೇವರ ಇಚ್ಛೆಯೇ ಬೇರೆ ಇರಬೇಕು ಎಂದವನ ಮಾತಿಗೆ ನಸುನಕ್ಕು ಥ್ಯಾಂಕ್ ಗಾಡ್. ಕೊನೆಗೂ ಈ ಗೆಳೆಯನ ಎದುರು ನಿನ್ನ ಮನಸ್ಸಿನ ಮಾತನ್ನು ಹೇಳಿದೆಯಲ್ಲ, ಖುಷಿಯಾಯಿತು ಕೇಳಿ. ಮೊದಲು ನಿನ್ನ ಬಳಿ ಪ್ರೀತಿಯ ವಿಷಯ ಎತ್ತಿದರೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿ ತಲೆ ತಿನ್ನುತ್ತಿದ್ದೆ. ಫೈನಲಿ ಮನಸ್ಸಿನ ಮಾತನ್ನು ಕೇಳಲು ಶುರು ಮಾಡಿದೆಯಲ್ಲ. ಹೌದು, ಸಿಂಚನ ಬಗ್ಗೆ ಯೋಚಿಸಿದ್ದೀಯಾ? ನಿಮ್ಮ ಮದುವೆಯೇನೂ ಆಗಲಿಲ್ಲ, ಆದರೆ ನಿನ್ನ ಪಾಸ್ಟ್ ಲೈಫ್ ಹಾಗೂ ನಿವೇದಿತ ಬಗ್ಗೆ ಕೇಳಿದ ಮನೆಯವರು ಮತ್ತೊಮ್ಮೆ ನಿಮ್ಮಿಬ್ಬರ ಮದುವೆಯ ವಿಷಯ ಮಾತನಾಡಲಾರರು. ಸೊ ಮುಂದೇನು? ಅಂದಾಗ, ಸಿಂಚು ನನ್ನ ಜೊತೆ ಮದುವೆಗೆ ಒಪ್ಪಲು ಕಾರಣ ಅತ್ತೆ ಮಾವ. ನಿಜ ಹೇಳಬೇಕೆಂದರೆ ಅವಳಿಗೆ ಈ ಮದುವೆ ಆಗಲು ಇಷ್ಟವೇ ಇರಲಿಲ್ಲ. ಬಹುಶಃ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ ಇರಬೇಕು. ನಿನಗೆ ಒಂದು ಅಲ್ಲ 2 ಸೀಕ್ರೆಟ್ ಹೇಳುತ್ತೇನೆ. ಸದ್ಯಕ್ಕೆ ಅದು ನಮ್ಮಿಬ್ಬರಲ್ಲೇ ಇರಲಿ. ಮೊದಲನೆಯದು, ಸಿಂಚು ಈಸ್ ಇನ್ ಲವ್. ಆ ಹುಡುಗ ಬೇರಾರೂ ಅಲ್ಲ, ಅಖಿಲ್ ಕ್ಲಾಸ್ಮೇಟ್ ಪಿಯೂಷ್ ಅಂತ. ಈಗ ನಮ್ಮದೇ ಸಿಟಿಯಲ್ಲಿ ASP ಆಗಿ ಅಪಾಯಿಂಟ್ ಆಗಿದ್ದಾನೆ. ಕಾಲೇಜಲ್ಲಿರುವಾಗಲೇ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರಂತೆ. ಆಮೇಲೆ ಸಡನ್ನಾಗಿ ಯಾಕೆ ಬೇರಾದರು ಎನ್ನುವುದು ನನಗೆ ಗೊತ್ತಿಲ್ಲ. ಇಬ್ಬರನ್ನು ನಮ್ಮ ಮದುವೆಯ ಶಾಪಿಂಗ್ ಟೈಮಲ್ಲಿ 1-2 ಬಾರಿ ಗಮನಿಸಿದ್ದೆ. ಈಗಲೂ ಅವರ ನಡುವೆ ಪ್ರೀತಿ ಇದೆ, ಆದರೆ ಇಬ್ಬರು ಅಪರಿಚಿತರಂತೆ ವರ್ತಿಸುತ್ತಿದ್ದಾರೆ. ಒಮ್ಮೆ ನಿವಿ ಹುಷಾರಾಗಿ ಮನೆಗೆ ಬಂದ ಮೇಲೆ ಪಿಯೂಷ್ನನ್ನು ಭೇಟಿಯಾಗಿ ಅವನಲ್ಲಿ ಮಾತನಾಡಬೇಕು. ಇನ್ನೊಂದು ಸೀಕ್ರೆಟ್, ಅಖಿಲ್ ಮಾನ್ಯತಾಳಲ್ಲಿ ತನ್ನ ಪ್ರೀತಿಯನ್ನು ಹೇಳಿಕೊಂಡ. ಇದಕ್ಕಿಂತಲೂ ಸರ್ಪ್ರೈಸ್ ಏನೆಂದರೆ, ಮಾನ್ಯತಾ ಕೂಡ ಅಖಿಲನನ್ನು ಪ್ರೀತಿಸುತ್ತಿದ್ದಳು. ಸೊ ನಿವಿ ಮತ್ತು ಸಿಂಚು ಮದುವೆಯಾದ ಮೇಲೆ ಅಖಿಲ್ ಅವನ ಪ್ರೀತಿಯ ಬಗ್ಗೆ ಮನೆಯವರಲ್ಲಿ ಹೇಳಬಹುದು. ಆರ್ಯ ಈ 2 ವಿಷಯ ನಮ್ಮಲ್ಲೇ ಇರಲಿ ಎಂದವನ ಮಾತಿಗೆ ಸುಮ್ಮನೆ ತಲೆ ಆಡಿಸಿದ. ಗೆಳೆಯನನ್ನು ನೋಡಿ, ಆರ್ಯ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀಯಾ? ಶಾಕ್ ಆಯ್ತಾ ಅವರ ಲವ್ ಸ್ಟೋರಿ ಕೇಳಿ, ಅಥವಾ ಮಾನ್ಯತಾ ಕೈ ತಪ್ಪಿ ಹೋದಳು ಎನ್ನುವ ಬೇಜಾರ ಎಂದು ಕಣ್ಣೊಡೆದು ನಗುತ್ತಾ ಕೇಳಿದವನನ್ನು ನೋಡಿ, ನಥಿಂಗ್ ಲೈಕ್ ದಟ್ ಸಾಮ್ರಾಟ್. ಬೆಳಿಗ್ಗೆಯಿಂದಲೂ ತುಂಬ ಶಾಕಿಂಗ್ ವಿಷಯಗಳನ್ನು ಕೇಳುತ್ತಿದ್ದೇನಲ್ಲ, ಸ್ವಲ್ಪ ಬ್ಲ್ಯಾಂಕ್ ಆದೆ ಅಷ್ಟೆ. ಇನ್ನು ನಾನು ಪ್ರೀತಿ ಪ್ರೇಮ ಎಲ್ಲ ಡ್ಯಾಡ್ ನನ್ನನ್ನು ಮದುವೆಯಾಗಲು ಆರಿಸಿದ ಹುಡುಗಿಯ ಜೊತೆ. ಭಾರದ್ವಾಜ್ ಫ್ಯಾಮಿಲಿಯಲ್ಲಿ 3 ಮದುವೆಗಳಿವೆ. ಹಾಗಾದರೆ ಅಂದರೆ 3 ಮದುವೆಯ
ಎರಡೇ ಕಣೋ, ಸೆಂಚು ಮತ್ತು ಅಖಿಲ್ ಮದುವೆ ಎಂದು ಗೊಂದಲದಲ್ಲಿ ಹೇಳಿದಾಗ, ಇನ್ನೊಂದು ಓಲ್ಡ್ ಕಪಲನ್ನು ನೀನು ಮರೆತಂತಿದೆ ಸಾಮ್ರಾಟ್, ಶ್ರದ್ಧಾ ಮತ್ತು ಆದಿತ್ಯ ಎಂದು ಹೇಳಿ ನಕ್ಕರೆ ಸಾಮ್ರಾಟ್ ಮೌನ ತಾಳಿದ್ದನ್ನು ನೋಡಿದ ಆರ್ಯ ಏನಾದರೂ ಹೇಳುವ ಮೊದಲೇ ಅಖಿಲ್ ಅವರ ಕೋಣೆ ಒಳಗಡೆ ಬಂದು ಇಬ್ಬರನ್ನು ವಾಸುದೇವ್ ಸ್ಟಡಿ ರೂಮಿನತ್ತ ಕರೆದುಕೊಂಡು ಹೊರಟನು. ಕಂಪನಿಯ ಈಗಿನ ಸ್ಥಿತಿಯ ಬಗ್ಗೆ ಅಲ್ಲಿದ್ದ ಮಕ್ಕಳಿಗೆ ಹೇಳಿ ನಾಳೆಯಿಂದ ಎಲ್ಲರೂ ಕಂಪನಿಗೆ ಬಂದು ಅವರವರ ಜವಾಬ್ದಾರಿ ಹೊರುವುದರ ಜೊತೆ ನಿವೇದಿತಾ ಹ್ಯಾಂಡಲ್ ಮಾಡುತ್ತಿದ್ದ ಎಲ್ಲ ಪ್ರಾಜೆಕ್ಟನ್ನು ಸಾಮ್ರಾಟ್ ಮುನ್ನಡೆಸಿಕೊಂಡು ಹೋಗಬೇಕೆಂದು ಹೇಳಿದರು. ಮುಂದಿನ 4-5 ದಿನ ಸಾಮ್ರಾಟ್ ಹಾಗೂ ಆರ್ಯನನ್ನು ಬಿಟ್ಟು ದಿನಕ್ಕೊಬ್ಬರಂತೆ ಎಲ್ಲರೂ ಆಸ್ಪತ್ರೆಗೆ ಹೋಗಿ ನಿವೇದಿತಾಳನ್ನು ಭೇಟಿಯಾಗಿ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದರು. ನಿವೇದಿತಾಳನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ ಡಾಕ್ಟರ್ ಅಲೋಕ್ ಅಲ್ಲಿದ್ದವರಲ್ಲಿ, ನಿಮ್ಮ ಮಗಳು ಔಟ್ ಆಫ್ ಡೇಂಜರ್ ಸರ್. ಸರ್ಜರಿಯ ಮೊದಲು ಅವರ ಹೆಲ್ತ್ ಕಂಡೀಷನ್ ಕ್ರಿಟಿಕಲ್ ಆಗಿದ್ದ ಕಾರಣ ಅವಳಿಗೀಗ ತುಂಬ ವಿಶ್ರಾಂತಿಯ ಅಗತ್ಯವಿದೆ. ಹಾಗಾಗಿ 15 ದಿನ ಅವಳಿಲ್ಲಿಯೇ ಸ್ಪೆಷಲ್ ವಾರ್ಡಲ್ಲಿ ಇರಲಿ. ಇಲ್ಲಿನ ಡಾಕ್ಟರ್ ಹಾಗೂ ಸ್ಟಾಫ್ ನರ್ಸ್ ಜೊತೆ ತಾಹಿರ ನಿಗಾವಣೆಯಲ್ಲಿ ನಿಮ್ಮ ಮಗಳಿರುತ್ತಾರೆ. ಡೋಂಟ್ ವರಿ. ಹಾಗೇನಾದರೂ ಎಮರ್ಜೆನ್ಸಿ ಇದ್ದರೆ ನಾನು ಬರುತ್ತೇನೆ. ಅವರಿಗೆ ಕೊಡುವ ಫುಡ್ ಮತ್ತು ಮೆಡಿಸಿನ್ ಬಗ್ಗೆ ಆಗಲೇ ತಾಹಿರ ಬಳಿ ಹೇಳಿದ್ದೇನೆ. ಕೊನೆಯದಾಗಿ 3 ತಿಂಗಳಿಗೊಮ್ಮೆ ಹೆಲ್ತ್ ಚೆಕಪ್ಪಿಗೆ ನಿಮ್ಮ ಮಗಳು ನನ್ನ ಬಳಿ ಬರಲೇಬೇಕು. ಮೊದಲಿನಂತೆ ಬೇಜವಾಬ್ದಾರಿ ತೋರಿಸಿ ಅವಳ ಆರೋಗ್ಯದಲ್ಲಿ ಏರುಪೇರಾದರೆ ನಾನು ಹೊಣೆಯಲ್ಲ ಎಂದವರು ಅಲ್ಲೇ ಇದ್ದ ತಾಹಿರಳತ್ತ ತಿರುಗಿ ಮಾತನಾಡಲು ಶುರು ಮಾಡಿದರೆ ಎಲ್ಲರ ದೃಷ್ಟಿ ಕಣ್ಮುಚ್ಚಿ ಮಲಗಿರುವ ನಿವೇದಿತಾ ಮೇಲೆ ಹೋಗಿತ್ತು. ಅಲೋಕ್ ಅಲ್ಲಿಂದ ತೆರಳಿದ ಮೇಲೆ ವಾಸುದೇವ್ ತಾಹಿರ ಬಳಿ, ಡಾಕ್ಟರ್, ಒಂದು ರಿಕ್ವೆಸ್ಟ್. ಐಸಿಯು ಹಾಗೂ ವಾರ್ಡಿನಲ್ಲಿ ತನ್ನ ಸುತ್ತಮುತ್ತ ಡಾಕ್ಟರ್ ನರ್ಸನ್ನು ನೋಡಿ ನಿವಿಗೂ ಬೇಸರವಾಗಿರಬಹುದು. ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ರಜನಿ ಮಗಳ ಜೊತೆ ವಾರ್ಡಲ್ಲೇ ಇರಲಿ. ಹೇಗೂ ಅವಳು ಮನೆಯಲ್ಲಿದ್ದರೆ ಮಗಳನ್ನು ನೆನಪಿಸಿಕೊಂಡು ಕೊರಗುತ್ತಾ ಇರುತ್ತಾಳೆ. ಅದಕ್ಕಿಂತ ಮಗಳ ಜೊತೆ ಇಲ್ಲೇ ಇರಲಿ. ಇನ್ನೂ ಸಂಜೆ ನಾನು ಅಥವಾ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ನಿವಿಯ ಜೊತೆಗಿರುತ್ತೇವೆ ಎಂದವರ ಮಾತಿಗೆ ಒಪ್ಪಿದರು. ಗಂಟೆಗಳ ಬಳಿಕ ಎಚ್ಚರಗೊಂಡ ನಿವೇದಿತಾ ಕಣ್ಬಿಟ್ಟಾಗ ಅವಳೆದುರು ಸೋಫಾದಲ್ಲಿ ಅಪ್ಪ ಮಕ್ಕಳು ಸಾಲಾಗಿ ಕುಳಿತು ತಾಹಿರ ಜೊತೆ ಮಾತನಾಡುವುದನ್ನು ನೋಡಿ ನಿಧಾನಕ್ಕೆ ಅಪ್ಪಾ ಎಂದು ಕರೆದಾಗ ತಾಹಿರ ಅವಳನ್ನು ಪರೀಕ್ಷಿಸಿ ಅಲ್ಲಿಂದ ಹೊರಗಡೆ ನಡೆದರೆ ತಡಬಡಿಸಿಕೊಂಡು ಎದ್ದು ತನ್ನತ್ತ ಬರುತ್ತಿರುವ ಅಪ್ಪನ ಅವಸರಕ್ಕೆ ಭಯಪಟ್ಟು, ಅಪ್ಪ ನಿಧಾನವಾಗಿ ಬನ್ನಿ, ನಾನೇನು ಇಲ್ಲಿಂದ ಓಡಿ ಹೋಗುವ ಸ್ಥಿತಿಯಲ್ಲಿ ಇಲ್ಲ. ಮನೆಗೆ ನಾನೊಬ್ಬಳು ಪೇಷಂಟ್ ಸಾಕು. ನೀವು ಬಿದ್ದುಗಿದ್ದು ಕೈಕಾಲು ಮುರಿದುಕೊಳ್ಳುವುದು ಬೇಡ ಎಂದವಳ ತಲೆ ನಿಧಾನವಾಗಿ ಸವರಿ ಹಣೆಗೆ ಮುತ್ತಿಟ್ಟು ಅವಳ ಕೈ ಹಿಡಿದ ವಾಸುದೇವ್ ಕಣ್ಣಂಚು ತೇವವಾದರೂ ದುಃಖವನ್ನು ಸಹಿಸಿಕೊಂಡು, ಹೇಗಿದ್ದೀಯ ಮಗಳೇ ಎಂದವರ ಕಣ್ಣುಗಳನ್ನೇ ಗಮನಿಸಿ, ಸಾರಿ ಅಪ್ಪ, ತುಂಬ ನೋವು ಕೊಟ್ಟು ಬಿಟ್ಟೆ ನಿಮಗೆಲ್ಲ ಎಂದವಳ ಧ್ವನಿ ಗದ್ಗದಿತವಾದಾಗ, ಶ್, ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡ. ಆದಷ್ಟು ಬೇಗ ನೀನು ಹುಷಾರಾಗಿ ಮನೆಗೆ ಬಾ. ನಂತರ ಈ ಎಲ್ಲ ವಿಷಯ ಮಾತನಾಡೋಣ ಅಂದಾಗ ಅವರ ಪಕ್ಕ ಬಂದ ರಜನಿ ಅಖಿಲ್ ಸಿಂಚನ ಅಪ್ಪನನ್ನು ದೂರ ಸರಿಸಿ, ಡ್ಯಾಡ್, ನೀವು ಸ್ವಲ್ಪ ಈಚೆಗೆ ಬನ್ನಿ, ನನಗೆ ಅವಳಲ್ಲಿ ಮಾತನಾಡಲು ತುಂಬ ವಿಷಯಗಳಿವೆ ಎಂದು ಅವಳ ಪಕ್ಕವೇ ಕುಳಿತ ಅಖಿಲ್, ಎಸ್ ಮಿಸ್ ನಿವೇದಿತಾ ಮೇಡಮ್. ಅಲ್ಲ, ತಿಂಗಳಿಗೊಮ್ಮೆ ಹೀಗೆ ಆರೋಗ್ಯದ ನೆಪ ಮಾಡಿಕೊಂಡು ನೀನು ಆಸ್ಪತ್ರೆಯ ಪರ್ಮನೆಂಟ್ ಮೆಂಬರ್ ಆದರೆ ಆ ನಿನ್ನ ಮುನ್ನಿಯ ಜೊತೆ ಕಂಪನಿಯ ಗತಿಯೇನು? ನಿನಗೊಂದು ವಿಷಯ ಗೊತ್ತಾ? 1-2 ಅಲ್ಲ, ಹತ್ತಿರ ವರ್ಷವೇ ಆಯಿತು ನಾನು ಫ್ರೆಂಡ್ಸ್ ಜೊತೆ ಲಾಂಗ್ ರೈಡ್ ಟ್ರಿಪ್ ಹೋಗದೆ. ನೀನಿಲ್ಲದ ಕಾರಣ ಡ್ಯಾಡ್ ರಾಶಿಗಟ್ಟಲೆ ಕೆಲಸ ನಮ್ಮಿಂದ ಮಾಡಿಸುತ್ತಿದ್ದಾರೆ. ಆ ಕಂಪನಿ, ಲ್ಯಾಪ್ಟಾಪ್, ಫೈಲ್, ಅಲ್ಲೇ ನನ್ನ ಯೌವನ ಹಾಳಾಗಿ ಹೋಗುತ್ತಿದೆ. ನನ್ನ ಕಷ್ಟ ಆ ದೇವರಿಗೆ ಮಾತ್ರ ಗೊತ್ತು ಎಂದು ಕಣ್ಣೀರು ಒರೆಸುವಂತೆ ನಟಿಸುತ್ತಾ ಹೇಳುತ್ತಿದ್ದವನಿಗೆ ನಿವೇದಿತಾ, ವಾಸುದೇವ್ ಹಾಗೂ ಸಿಂಚನಾಳಿಂದ ಏಟುಗಳು ಬೀಳುತ್ತಿದ್ದರೆ ರಜನಿ ಮಗನ ಕಿವಿ ಹಿಂಡುತ್ತಾ ಅವನನ್ನು ಅಲ್ಲಿಂದ ಹೇಳಿಸಿ, ಕೋತಿ, ಏನೇನೋ ಮಾತನಾಡಿದರೆ ಇಲ್ಲೇ ಅಂದವಾಗಿರುವ ನರ್ಸನ್ನು ಹುಡುಕಿ ಮದುವೆ ಮಾಡಿಸಿಬಿಡುತ್ತೇನೆ. ನಿನ್ನ ಯೌವನವೂ ಹಾಳಾಗುವುದಿಲ್ಲ. ಹೆಂಡತಿ ಜೊತೆ ವರ್ಷವಿಡೀ ಲಾಂಗು ಶಾರ್ಟ್ ಟ್ರಿಪ್ಪಿಗೆ ಹೋಗಿ ಬರಬಹುದು ಅಲ್ವಾ ನಿವಿ ಎಂದು ಕಷ್ಟೊಡೆದು ಹೇಳಿದಾಗ ಎಲ್ಲರೂ ಜೋರಾಗಿ ನಕ್ಕರೆ, ಮಮ್ಮಿ ಸ್ಟಾಪ್ ಇಡ್, ನರ್ಸನ್ನು ನಾನು ಮದುವೆಯಾಗುವುದಾ? ಯಪ್ಪಾ, ಛೀ, ಹತ್ತಿರ ಬಂದರೆ ಬರೀ ಮೆಡಿಸಿನ್ ಸ್ಮೆಲ್. ಐ ಹೇಟ್ ನರ್ಸ್. ಅಲ್ಲಲ್ಲ ನೇಚರ್.
ನೋಡು ಸಿಂಚು, ಈಗಷ್ಟೇ ಬರುವಾಗ ಹುರಿ ಬಿಸಿಲಿತ್ತು, ಈಗ ಮಳೆ ಮೋಡ ಕಟ್ಟಿದೆ ನೋಡು ಅಂತ ಅರ್ಥವಿಲ್ಲದ ಮಾತನಾಡುತ್ತಿರುವ ಅಖಿಲನತ್ತ ನೋಡಿದರೆ ಬಾಗಿಲಲ್ಲಿ ನಿಂತು ಅವನನ್ನು ಕೆಕ್ಕರಿಸಿ ನೋಡುತ್ತಿರುವ ನರ್ಸನ್ನು ಗಮನಿಸಿ ಎಲ್ಲರೂ ಜೋರಾಗಿ ನಕ್ಕರೆ ಆ ನರ್ಸ್ ಸೀದಾ ನಿವೇದಿತಾ ಬಳಿ ಹೋಗಿ ಚಾರ್ಟ್ ನೋಡಿ ಅವಳಿಗೆ ಇಂಜೆಕ್ಷನ್ ಜೊತೆ 2 ಟ್ಯಾಬ್ಲೆಟ್ ಕೊಟ್ಟು, ನೋಡಿ ಸರ್, ಇಷ್ಟು ಜನ ವಾರ್ಡ್ ಒಳಗಡೆ ಇರುವ ಹಾಗಿಲ್ಲ. ಯಾರಾದರೂ ಒಬ್ಬರು ಇದ್ದರೆ ಸಾಕು. ಅದಲ್ಲದೆ ಇವರ ತಲೆಯ ಸರ್ಜರಿಯಾದ ಕಾರಣ ಅವರಲ್ಲಿ ಜಾಸ್ತಿ ಮಾತನಾಡಿ ಅವರಿಗೆ ಸ್ಟ್ರೆಸ್ ಕೊಡಬೇಡಿ. ಮುಖ್ಯವಾಗಿ ನೀವು ಮಿಸ್ಟರ್ ಅನ್ನುತ್ತಾ ಅಖಿಲನತ್ತ ನೋಡಿ ಅಲ್ಲಿಂದ ಹೊರಟವಳನ್ನು ನಿವೇದಿತಾ ತಡೆದು, ಮೇಡಮ್, ಅಣ್ಣ ಹೀಗೆ ಬಾಯಿ ಮಾತಿಗೆ ನರ್ಸ್ ಬಗ್ಗೆ ತಪ್ಪಾಗಿ ಹೇಳಿದ ಅಷ್ಟೇ. ಅವನ ಬಗ್ಗೆ ತಪ್ಪು ತಿಳಿಯಬೇಡಿ. ವಿ ಆರ್ ಸಾರಿ ಎಂದು ನಗುತ್ತಾ ಹೇಳಿದವಳನ್ನು ನೋಡಿ, ಇಟ್ಸ್ ಓಕೆ ನಿವೇದಿತಾ ಎಂದು ಮುಗುಳ್ನಕ್ಕ ನರ್ಸನ್ನು ನೋಡಿದ ಅಖಿಲ್, ಸಾರಿ ಮ್ಯಾಮ್ ಎಂದವನ ಮಾತಿಗೆ ನರ್ಸ್ ನಕ್ಕು ತಲೆ ಆಡಿಸಿ ಅಲ್ಲಿಂದ ಹೊರಗಡೆ ನಡೆದರು. ವಾಸುದೇವ್ ಮಗನ ತಲೆಗೆ ಮೊಟಕಿದರೆ ರಜನಿ ಅವನ ಕಿವಿ ಹಿಂಡಿ ಮಾತನಾಡುವಾಗ, ಸ್ವಲ್ಪ ಆಚೀಚೆ ನೋಡು. ಇಷ್ಟು ದಿನ ನಿನ್ನ ತಂಗಿಯ ಎಲ್ಲ ಸೇವೆ ಮಾಡಿದ್ದು ಪಾಪ ಆ ನರ್ಸ್ ಮತ್ತು ಡಾಕ್ಟರ್ಗಳು. ಇನ್ನೊಮ್ಮೆ ಅವರ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ನಾನೇ ನಿನ್ನ ಬಾಯಿ ಮೇಲೆ ಬಾರಿಸುತ್ತೇನೆ ನೋಡು ಎಂದು ಗದರಿದರೆ ಅಖಿಲ್ ಪೆಚ್ಚು ಮೋರೆ ಹಾಕಿಕೊಂಡು, ಡ್ಯಾಡ್, ಮಾಮ್, ಸ್ಟಾಪ್ ಇಟ್. ನರ್ಸ್ ಜೊತೆ ನನ್ನ ಮದುವೆ ಅಂತ ನೀವೇ ತಾನೇ ಶುರು ಮಾಡಿದ್ದು. ಏನೋ ಜೋಕ್ ಮಾಡೋಣ ಅಂತ ಹಾಗೆಲ್ಲ ಹೇಳಿದರೆ. ಐ ನೋ, ಅವರೆಲ್ಲ ನಿವಿಯನ್ನು ತುಂಬ ಕೇರ್ ಮಾಡಿದ್ದಾರೆ. ಐ ಆಮ್ ಸಾರಿ. ಓಕೆ ಡ್ಯಾಡ್, 1 ಗಂಟೆಯ ಬಳಿಕ ಮೀಟಿಂಗ್ ಇದೆ. ಮಾಮ್ ಇಲ್ಲೇ ಇದ್ದಾರಲ್ಲ, ಮೀಟಿಂಗ್ ಮುಗಿಸಿ ಇಲ್ಲಿಗೆ ಬರೋಣ. ಇವತ್ತು ರಾತ್ರಿ ನಿವಿಯ ಜೊತೆ ನಾನು ಇಲ್ಲೇ ಇರುತ್ತೇನೆ ಎಂದವನ ಮಾತಿಗೆ ಸಿಂಚನ ತಾನು ಉಳಿಯುತ್ತೇನೆ ಎಂದು ಜಗಳವಾಡಲು ಶುರು ಮಾಡಿದಳು. ವಾಸುದೇವ್ ಮಕ್ಕಳಿಬ್ಬರಿಗೂ ಗದರಿ ಅವರನ್ನು ಕರೆದುಕೊಂಡು ಕಂಪನಿಯತ್ತ ಹೊರಟರೆ ರಜನಿ ಮಗಳ ತಲೆ ಸವರಿ ಅವಳಲ್ಲಿ ಸ್ವಲ್ಪ ಮಾತನಾಡಿ ಅವಳಿಗೆ ರೆಸ್ಟ್ ಮಾಡಲು ಹೇಳಿದರು. ದಿನದಿಂದ ದಿನಕ್ಕೆ ನಿವೇದಿತಾ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತಿತ್ತು. ಬೆಳಿಗ್ಗೆಯೆಲ್ಲ ಅವಳ ಜೊತೆ ರಜನಿ ಇದ್ದರೆ ರಾತ್ರಿ ತಂದೆ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಅವಳ ಜೊತೆ ಉಳಿಯುತ್ತಿದ್ದರು. 15 ದಿನಗಳ ಬಳಿಕ ಅವಳ ಪೂರ್ತಿ ಚೆಕಪ್ ಮುಗಿಸಿದ ಡಾಕ್ಟರ್ ಅಲೋಕ್ ಅವಳ ಆರೋಗ್ಯದ ಬಗ್ಗೆ ಕೆಲವೊಂದು ಸಲಹೆ ಜೊತೆ ಮಾತ್ರೆಗಳನ್ನು ಕೊಟ್ಟು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳುಹಿಸಿದ್ದರು. ಮನೆಗೆ ಬಂದ ಮಗಳ ಪೂರ್ತಿ ಜವಾಬ್ದಾರಿಯನ್ನು ಹೊತ್ತಿದ್ದ ರಜನಿ ಅವಳ ಕೋಣೆಗೆ ಶಿಫ್ಟ್ ಆಗಿದ್ದರು. ಅನಾರೋಗ್ಯದಿಂದ ತುಂಬ ಸೊರಗಿದ್ದ ಮಗಳಿಗೆ ಗಂಟೆಗೊಮ್ಮೆ ತಿನ್ನಲು ಕುಡಿಯಲು ಡಾಕ್ಟರ್ ಹೇಳಿದ್ದ ತಿನಿಸುಗಳನ್ನೇ ಪಾಟೀಲ್ ಬಳಿ ಹೇಳಿ ಮಾಡಿಸಿ ಅವರೇ ಕೈಯಾರೆ ತಿನ್ನಿಸುತ್ತಿದ್ದರು. ಸಂಜೆ ಮನೆಗೆ ಬಂದ ಅಪ್ಪ ಮಕ್ಕಳಲ್ಲಿ ಕಂಪನಿಯ ಬಗ್ಗೆ ನಿವೇದಿತಾ ಏನಾದರೂ ವಿಚಾರಿಸಲು ಹೊರಟರೆ ಎಲ್ಲರೂ ಕೊಡುವ ಉತ್ತರ, ಮೊದಲು ನೀನು ಹುಷಾರಾಗಿ ಮೊದಲಿನಂತೆ ಮನೆಯ ತುಂಬ ಓಡಾಡಿಕೊಂಡು ಇರು, ನಂತರ ಕಂಪನಿ ಕೆಲಸ ಇದ್ದದ್ದೇ. ಆಸ್ಪತ್ರೆಯಿಂದ ಮನೆಗೆ ಬಂದ ಮೊದಲ ವಾರ ಸಾಮ್ರಾಟ್ ಮನೆಯವರ ಜೊತೆ ಅವಳ ಕೋಣೆಗೆ ಹೋಗಿ ಮೊದಲಿನಂತೆ ಸಹಜವಾಗಿ ಮಾತನಾಡಿ ಬರುತ್ತಿದ್ದನು. ಇಲ್ಲವೇ ಪ್ರತಿದಿನ ಬೆಳಿಗ್ಗೆ ಆಫೀಸಿಗೆ ತಯಾರಾದವನು ಅವಳನ್ನು ಭೇಟಿಯಾಗಿ ಗುಡ್ ಮಾರ್ನಿಂಗ್ ವಿಶ್ ಮಾಡಿ ಹೋಗುತ್ತಿದ್ದನು. 5-6 ದಿನಗಳಾದರೂ ಸಾಮ್ರಾಟ್ ಬೆಳಿಗ್ಗೆ ರಾತ್ರಿ ತನ್ನ ಕೋಣೆಗೆ ಬರದೇ ಇರುವುದನ್ನು ಗಮನಿಸಿದ ನಿವೇದಿತಾ ಬೆಳಿಗ್ಗೆ ಆಫೀಸಿಗೆ ಹೊರಟ ಆರ್ಯನ ಬಳಿ ಅವನ ಬಗ್ಗೆ ಕೇಳಿದಾಗ, ದೆಹಲಿಯಲ್ಲಿ 15 ದಿನ ಬಿಸಿನೆಸ್ ಮೀಟಿಂಗ್ ಇದೆ, ಅದಕ್ಕಾಗಿ ಅಂಕಲ್ ಬದಲಿಗೆ ಸಾಮ್ರಾಟ್ ಹೋಗಿದ್ದಾನೆ ಎಂದವರ ಮಾತಿಗೆ ಏನೂ ಹೇಳದೆ ತಲೆಯಾಡಿಸಿದವಳು, ಗೂಬೆ ನನ್ಮಗ, 15 ದಿನ ದೆಹಲಿಗೆ ಹೋಗುತ್ತಿದ್ದೇನೆ ಎಂದು ನನ್ನಲ್ಲಿ ಅವನಿಗೆ ಹೇಳಬಹುದಿತ್ತು ತಾನೇ, ಸುಮ್ಮನೆ ನಾನು ಅಂದುಕೊಳ್ಳುತ್ತಾ ತಕ್ಷಣ ತನ್ನ ಯೋಚನೆಗಳ ಬಗ್ಗೆ ಗಾಬರಿಗೊಂಡಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಿಳಿಸಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.